ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ತತ್ಸ್ವರೂಪರಾದಂತಹ ಸಮರ್ಥ ಸದ್ಗುರು ಗುರುನಾಥಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ ಇಂದ್ರಿಯಗಳೆಂಬ ಶಾಖೆಗೆ ಹಾರಿ ವಿಷಯಗಳೆಂಬ ಫಲಗಳ ಗ್ರಹಿಸಿ ಭವದತ್ತ ಮುಖ ಮಾಡಿ ಹರಿಯುತ್ತಿದೆ. ಈ ಮನವೆಂಬ ಮರ್ಕಟನನು ನಿಮ್ಮ ನೆನಹೆಂಬ ಪಾಶದಿ ಕಟ್ಟಿ ಎನ್ನನ್ನು ಉಳಿಸಿಕೊಳ್ಳೋ ಅಖಂಡೇಶ್ವರ ಅಂತ ಹೇಳಿ ಷಣ್ಮುಖ ಶಿವಯೋಗಿಗಳು ಬಹಳ ಸುಂದರವಾದಂತಹ ಒಂದು ವಚನವನ್ನು ನಮಗೆ ಅನುಗ್ರಹಿಸ್ತಾರೆ. ಅದರೊಳಗೆ ಬಹಳ ಸುಂದರವಾದಂತಹ ಒಂದು ವಿವರಣೆಯನ್ನು ಕೊಟ್ಟರು. ಮನಸ್ಸನ್ನುವುದು ಒಂದು ಮಂಗ. ಆ ಮಂಗ ಏನು ಮಾಡಾಕತ್ತೈತಿಪ್ಪ ಅಂದ್ರೆ ಈ ಶರೀರ ಅನ್ನುವ ವೃಕ್ಷವನ್ನು ಏರೈತಿ. ಈ ಶರೀರ ಅನ್ನುವಂಥ ವೃಕ್ಷಕ್ಕೆ ಇಂದ್ರಿಯಗಳು ಅನ್ನುವಂಥ ಟೊಂಗೆಗಳದಾವ. ಅದು ಏನು ಮಾಡಾಕತ್ತೈತಿ ಅಂದ್ರೆ ವಿಷಯಗಳು ಅನ್ನುವಂಥ ಫಲವನ್ನು ಬಿಟ್ಟವು. ಕಣ್ಣು ಒಂದು ನೋಡ್ಯದ, ಕಿವಿ ಒಂದು ಕೇಳ್ಯದ, ಚರ್ಮ ಒಂದು ಅನುಭವಿಸ್ಲಿಕ್ಕೆ ಇಚ್ಛಾ ಪಡಕತ್ತದ, ನಾಲಿಗೆ ಏನೋ ಬಯಸಾಕತ್ತದ, ಮೂಗು ಯಾವುದಕ್ಕೂ ಆಕರ್ಷಿತವಾಗ್ಯದ. ಈ ಏನು ಇಂದ್ರಿಯಗಳು ಅನ್ನುವಂತಹ ಟೊಂಗಿಗೆ ವಿಷಯಗಳು ಅನ್ನುವಂತಹ ಹಣ್ಣುಗಳು ಬಿಟ್ಟವ. ಈ ಮನಸ್ಸನ್ನುವ ಮರ್ಕಟ ಏನು ಮಾಡಕತ್ತೈತಂದ್ರೆ ಈ ಇಂದ್ರಿಯಗಳು ಬಿಟ್ಟಿರುವಂತಹ ಫಲಗಳನ್ನು ತಿನ್ನಬೇಕಂಥೇಳಿ ಟೊಂಗೆಯಿಂದ ಟೊಂಗಿಗೆ ಹಾರಿ ಭವದತ್ತ ಮುಖ ಮಾಡಿ ಹೊಂಟೈತಿ. ಈಗ ಆ ಸದ್ಗುರುನಾಥನ ಚಿಂತನೆ ಒಳಗೆ ನಾವಿದ್ರೂ ಸಹಿತ ನಮ್ಮ ಮನಸ್ಸು ಮಾತ್ರ ಏನೋ ನೋಡಿದ್ದನ್ನು, ಏನೋ ಕೇಳಿದ್ದನ್ನು, ಏನೋ ಸುವಾಸನೆಯನ್ನು ಪಡೆದಿದ್ದನ್ನು, ಏನೋ ರುಚಿಯನ್ನು, ಏನೋ ಸ್ಪರ್ಶವನ್ನು ಅನುಭವಿಸಿದ್ದನ್ನು ವಿಚಾರ ಮಾಡಕತ್ತೈತಿ. ಅಂದ್ರೆ ಹೊರಗೆ ಶರೀರ ಆತ್ಮಚಿಂತನೆ ಒಳಗೆ ತೊಡಗಿದಂಗೆ ಅನಿಸಿದ್ರೂ ಸಹಿತ ಒಳಗಿನ ಮನಸ್ಸು ಮಾತ್ರ ಇವನು ವಿಚಾರ ಮಾಡಕತ್ತೈತಿ. ಅಂದಮೇಲೆ ನಮಗೆ ಮುಕ್ತಿ ಹೆಂಗೆ ಸಿಗೋದಂತ. ಮುಕ್ತಿ ಸಿಗಬೇಕು ಅಂದ್ರೆ ಈ ಭವ ಪಾಶವನ್ನು ಹರ್ಕೋಬೇಕು. ಆದರೆ ತೋರಿಕೆಗೆ ಸತ್ಸಂಗ ನಡೆದವ, ಆದರೆ ಮನಸ್ಸು ಮಾತ್ರ ಭವದ ಕಡೆನ ಹರಿದು ಹೊಂಟೈತಿ. ಹಾಗಂದ್ರೆ ಈ ಮನಸ್ಸನ್ನುವ ಮಂಗನನ್ನು ಎದರಿಂದ ಕಟ್ಟಿ ಹಾಕಬೇಕಂದ್ರೆ ನಾಮಸ್ಮರಣೆ ಅನ್ನುವ ಪಾಶದಿಂದ ಕಟ್ಟಿ ಹಾಕಬೇಕು. ಈ ದೇಹಕ್ಕೆ, ಶರೀರಕ್ಕೆ ರೂಢಿ ಮಾಡಿಸ್ಬೇಕು. ಅದಕ್ಕೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಸಿದ್ಧಾರೂಢ ಸಿದ್ಧಾರೂಢ, ಬಸವ ಬಸವ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಹಿಂಗೆ ಒಂದು ನಾಮ ಅನ್ನುವಂತಹ ಪಾಶದಿಂದ ಇದನ್ನು ಕಟ್ಟಿ ಹಾಕಬೇಕು. ಹಗಲಿ ರಾತ್ರಿ ನಾವು ಆ ನಾಮಸ್ಮರಣೆಯ ಕಡೆಗೆ ಈ ಶರೀರವನ್ನು ಹಚ್ಚಿದೀವಪ್ಪ ಅಂದರೆ ಮನಸ್ಸನ್ನೋದು ತನ್ನಷ್ಟಕ್ಕೆ ತಾನ ಆ ವಿಷಯಗಳೆಂಬ ಫಲದ ಕಡೆಗೆ ಇದ್ದಂತಹ ಲಕ್ಷ್ಯವನ್ನು ಬದಲಿಸಿ ಯಾವ ಒಂದು ನಾಮದ ಜಪ ನಡೆದೈತಿ ಆ ಕಡೆ ಹೋಗೋಕೆ ಆರಂಭ ಮಾಡ್ತೈತಿ. ಅಲ್ಲೇ ಭವಪಾಶ ಹರಿತೈತಿ. ಭವಪಾಶವನ್ನು ಹರ್ಕೊಂಡಾಗ ನಮಗೇನಾಗ್ತೈತಿ ಅಂದರೆ ಮೋಕ್ಷ ಅನ್ನೋದು ಸಿಗತೈತಿ. ಮನಸ್ಸನ್ನು ನಿಗ್ರಹಿಸಲಿಲ್ಲ ಅಂತಂದ್ರೆ ನಮಗೆ ಎಂದೂ ಮೋಕ್ಷ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯವಿಲ್ಲ.
ಜಪ ತಪ ಸಾಧನ ಜರಿತ್ವ ಕೇಲ ಗುರುಬೋಧಾವಿನ ವಾಯಾಗೇಲ ಅಂತ ಹೇಳಿದರು. ನಾ ಜಪ ಮಾಡ್ತೀನಿ, ನಾ ತಪ ಮಾಡ್ತೀನಿ, ನಾ ಪುರಾಣ ಓದ್ತೀನಿ, ನಾ ಅನುಷ್ಠಾನ ಮಾಡ್ತೀನಿ, ಎಷ್ಟೋ ಮಾಡ್ತೀನಿ, ಆದರೆ ಗುರು ಹೇಳಿದ ಸನ್ಮಾರ್ಗದೊಳಗೆ ನಡಿಲಾರ್ದ ಮ್ಯಾಲ ಒಂದು ವ್ಯವಹಾರ ಒಳಗೆ ಒಂದು ವ್ಯವಹಾರ ನಡೆಸಿದ್ವಿಪ್ಪ ಅಂದ್ರೆ ನಮಗೆ ಮೋಕ್ಷ ಸಿಗೋದಿಲ್ಲ. ಅದಕ್ಕೆ ಷಣ್ಮುಖ ಶಿವಯೋಗಿಗಳು ಹೇಳಿದಂಗೆ ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ ಇಂದ್ರಿಯಗಳೆಂಬ ಶಾಖೆ ಶಾಖೆಗೆ ಹಾರಿ ವಿಷಯಗಳೆಂಬ ಫಲಗಳ ಗ್ರಹಿಸಿ ಭವದತ್ತ ಮುಖ ಮಾಡಿ ಹರಿಯುತ್ತಿದೆ. ಈ ಮನವೆಂಬ ಮರ್ಕಟನನು ನಿಮ್ಮ ನೆನೆಯೆಂಬ ಪಾಶದಿ ಕಟ್ಟಿ ಎನ್ನನ್ನು ಉಳಿಸಿಕೊಳ್ಳು ಅಖಂಡೇಶ್ವರ ಅಂತ ಹೇಳಿದಂಗೆ ನಮ್ಮ ಹರಿದಾಡುವಂತಹ ಚಂಚಲವಾದಂತಹ ಮನಸ್ಸನ್ನು ನಿಗ್ರಹಿಸಿ ಅದನ್ನು ಸತ್ಯವಸ್ತುವಿನ ನಾಮಸ್ಮರಣೆ ಒಳಗೆ ತೊಡಗಿಸಾಕ ನಾವು ಪ್ರಯತ್ನ ಪಟ್ಟರೆ ಆವಾಗ ಮಾತ್ರ ನಮಗೆ ಏನಂದ್ರೆ ಮೋಕ್ಷ ಅನ್ನೋದು ಪ್ರಾಪ್ತಿ. ಕಾಶಿ ಒಳಗೆ ಒಬ್ಬ ದೊಡ್ಡ ಮಹಾತ್ಮರು ಅವ್ರು ಏನು ಮಾಡ್ತಿದ್ರಂದ್ರೆ ನಿತ್ಯವೂ ಗಂಗಾ ಸ್ನಾನವನ್ನು ಮಾಡಿ ಬಂದು ಮುಂಜಾನೆ ಒಂದು ಹೊತ್ತು ಸಾಯಂಕಾಲ ಒಂದು ಹೊತ್ತು ವಿಶ್ವನಾಥನ ದರ್ಶನ ತಗೊಂಡು ಅನುಷ್ಠಾನವನ್ನು ಮಾಡ್ತಿದ್ರು. ಅವರು ದಾರಿ ಒಳಗೆ ಒಂದು ಸಣ್ಣದ ಗುಡಿ, ಕಲ್ಲಿನ ಗುಡಿ, ಬರೀ ಒಬ್ಬ ಮನುಷ್ಯ ಭಾಳ ಅದರ ಹಿಡಿಸ್ಬೇಕು ಅದರೊಳಗೆ, ಅಷ್ಟು ಸಣ್ಣ ಗುಡಿ. ಅದರೊಳಗೆ ಒಬ್ಬ ತರುಣ ಜಂಗಮ ತರುಣ ಸನ್ಯಾಸಿ ಯಾವಾಗಲೂ ಮಲ್ಕೊಂಡು ಬಿಡ್ತಿದ್ದ. ಈ ಮಹಾತ್ಮರು ಬೆಳಗ್ಗೆ ಹೋಗುವಾಗನೂ ಆರಾಮ ಮಲ್ಕೊಂಡಿಡ, ಮತ್ತು ಈ ಮಹಾತ್ಮರು ಸಾಯಂಕಾಲ ಹೋಗುವಾಗನೂ ಸಹಿತ ಆರಾಮ ಮಲ್ಕೊಂಡ ಬಿಡವ. ಮಹಾತ್ಮರು ಏನಂತಿದ್ರಂದ್ರೆ ಇಂತಹ ಪುಣ್ಯಕ್ಷೇತ್ರವಾದಂಥ ಈ ಕಾಶಿ ವಾರಣಾಸಿ ಪವಿತ್ರವಾದ ಗಂಗೆ ಶ್ರೇಷ್ಠನಾದಂಥ ವಿಶ್ವನಾಥನ ಉಪಯೋಗ ತಗೊಳ್ಳಾರ್ದ ಬರೀ ಮಲ್ಕೊಳ್ತಾನಲ್ಪ, ಎಷ್ಟು ಸೋಂಬೇರಿ ಸನ್ಯಾಸಿ ಇವ ಅಂಥೇಳಿ ಒಂದು ದಿವಸ ಅವರಿಗೆ ತಡೆಯೋಕ್ಕಾಗಲಿಲ್ಲ. ಅವನು ಮಾತಾಡಿಸಿಬಿಟ್ರು, ಎಂಥ ಜಂಗಮನೋ ನೀನು, ಎಂತಹ ಸನ್ಯಾಸಿಯೋ, ಇಂಥ ಪುಣ್ಯಕ್ಷೇತ್ರದೊಳಗೆ ವಿಶ್ವನಾಥನ ದರ್ಶನ, ಅವನ ಒಂದು ನಾಮಸ್ಮರಣೆಯನ್ನು ಮಾಡಲಾರ್ದ ಕೇವಲ ಆರಾಮವಾಗಿ ಮಲ್ಕೊಳ್ಳೋದು ಮಾಡಕತ್ತೀಯಲ್ಲೋ ಅಂತ ಅಂದ್ರವರು. ಆ ಯುವಕ ಸನ್ಯಾಸಿ ಏನು ಮಾಡಿದ ಅಂದ್ರೆ ಆ ವಯಸ್ಸಾದಂಥ ಮಹಾತ್ಮರ ಹಂತಕ್ಕೆ ಹೋಗಿ ಮಾತನಾಡಲಾರ್ದ ತನ್ನ ಹಸ್ತವನ್ನು ಅವರ ಕಿವಿಗೆ ಮುಟ್ಟಿಸಿದ. ಆ ಹಸ್ತ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತಿತ್ತದು. ಮಹಾತ್ಮರಿಗೆ ತಡೆಯೋಕ್ಕಾಗಲಿಲ್ಲ. ಮತ್ತೊಂದು ಹಸ್ತವನ್ನು ಕಿವಿಗೆ ಹಚ್ಕೊಂಡ್ರು, ಅದು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತಿತ್ತು. ಆ ಮಹಾತ್ಮನ ಎದೆಗೆ ಕಿವಿಯನ್ನು ಹಚ್ಚಿದರೂ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತಿತ್ತು. ಅದನ್ನು ನೋಡಿದಂತಹ ಮಹಾತ್ಮರ ಕಣ್ಣೊಳಗೆ ನೀರು ಸುರಿಯಕತ್ತು. ಆ ಯುವಕ ಸನ್ಯಾಸಿಯ ಎರಡೂ ಪಾದಗಳನ್ನು ತಗೊಂಡು ತಮ್ಮ ಮಸ್ತಕದ ಮೇಲೆ ಇಟ್ಕೊಂಡು, ಇಂತಹ ಸಾಧನೆಯನ್ನು ಮಾಡುತ್ತಿರುವಂತಹ ನಿನ್ನನ್ನು ನಿಂದಿಸಿದೆ, ನನ್ನನ್ನು ಕ್ಷಮಾ ಮಾಡು ಅಂತಂದ್ರವ್ರು. ಇದರ ಅರ್ಥ ಏನಂದ್ರೆ, ಮ್ಯಾಲ ಹೆಂಗೆ ಕಾಣ್ತಾರೆ ಹಂಗೆ ಒಳಗಿರುವುದಿಲ್ಲ. ಆ ಮಹಾತ್ಮರು ನಿತ್ಯವೂ ಗಂಗಾ ಸ್ನಾನ, ನಿತ್ಯವೂ ವಿಶ್ವನಾಥನ ದರ್ಶನ ಅನುಷ್ಠಾನಾದಿಗಳನ್ನು ಮಾಡುತ್ತಿದ್ದರು. ಆದರೆ ಅವರ ಲಕ್ಷ್ಯ ಈ ಯುವಕ ಸನ್ಯಾಸಿಯ ಕಡೆ ಇತ್ತು. ಆ ಯುವಕ ಸನ್ಯಾಸಿ ಕೇವಲ ನಿದ್ರೆ ಒಳಗನೆ ಇದ್ದಂಗೆ ಇರ್ತಿದ್ದ, ಆದರೆ ಅವನ ಮನಸ್ಸೆಲ್ಲ ನಾಮಸ್ಮರಣೆಯನ್ನು ಮಾಡ್ತಿತ್ತು. ಅದಕ್ಕೆ ನಮ್ಮ ಮನಸ್ಸನ್ನು ನಿಗ್ರಹಿಸಿಕೊಂಡು ಆದಷ್ಟು ಆ ಸದ್ಗುರುನಾಥನ ನಾಮಸ್ಮರಣೆಯೊಳಗೆ
ಕಾಲವನ್ನು ಕಳೆದ್ರೆ ನಮ್ಮ ಜನ್ಮ ಪಾವನ ಆಗ್ತೈತಿ ಅಂತ ಅನಿಸ್ತೈತಿ. ಸಿದ್ಧಾರೂಢಪ್ಪಗಳು ಚಳಕಾಪುರದೊಳಗೆ ಜನ್ಮವನ್ನು ತಾಳಿ ಅನೇಕ ಬಾಲಲೀಲೆಗಳನ್ನು ತೋರಿ ಲೋಕ ಸಂಚಾರವನ್ನು ಮಾಡಿ ಸದ್ಗುರುವಿನ ಕೃಪಾಕಟಾಕ್ಷದಿಂದ ಸಿದ್ಧಾರೂಢ ಭಾರತಿ ಎನ್ನುವ ನಾಮಧೇಯವನ್ನು ಹೊಂದಿ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳ ಸನ್ನಿಧಾನದೊಳಗೆ ಆತ್ಮಚಿಂತನೆಯನ್ನು ಮಾಡಿ ಕಡೆಗೆ ಹುಬ್ಬಳ್ಳಿಗೆ ಬಂದು ನೆಲೆಸಿದರು. ಹುಬ್ಬಳ್ಳಿಯನ್ನು ಭೂಕೈಲಾಸವನ್ನಾಗಿಸಿದರು. ಯಾರು ತಮ್ಮನ್ನು ಅರಿಸಿ ಬಂದರು, ಮುಮುಕ್ಷುಗಳು, ಭಕ್ತರು, ಅವರೆಲ್ಲರನ್ನು ಅವರವರ ಇಷ್ಟಾರ್ಥಗಳನ್ನು ಪೂರೈಸಿ ಅನುಗ್ರಹಿಸಿದರು. ನಾಮಸ್ಮರಣೆಯ ಮಹಿಮೆಯನ್ನು ಜಗತ್ತಿಗೆ ಸಾರಿ ಹೇಳಿದರು. ಪ್ರತಿಯೊಬ್ಬರೂ ಸಹಿತ ಓಂ ನಮಃ ಶಿವಾಯ ಮಹಾಮಂತ್ರವನ್ನು ಜಪಿಸಲಿಕ್ಕೆ ಅರ್ಹರು. ಎಲ್ಲರೂ ಸಹಿತ ಓಂ ನಮಃ ಶಿವಾಯ ಮಹಾಮಂತ್ರವನ್ನು ಜಪಿಸಿ ಉದ್ಧಾರ ಆಗ್ರಿ ಅಂತ ಸರಳ ರಾಜಮಾರ್ಗವನ್ನು ತೋರಿಸಿದರು. ಹಸಿದು ಬಂದಂತಹ ಭಕ್ತರಿಗೆ ಕೈ ತುತ್ತು ಮಾಡಿ ಉಣಿಸಿದರು. ಭಕ್ತರು ಹುಬ್ಬಳ್ಳಿಗೆ ಬರಾಕತ್ತಾರಪ್ಪ ಅಂದ್ರೆ ಅವ್ರ ಮನುಷ್ಯನ್ಯಾಗ ಮಠಕ್ಕೆ ಹೊಂಟಿವಂತ ಅನಿಸ್ತಿರ್ಕಿಲ್ಲ, ತನ್ನ ತಾಯಿ ಇರುವಂತಹ ತವರು ಮನೆಗೆ ಹೊಂಟಿವಿ ಅಂತ ಅನಿಸ್ತಿತ್ತಂತ ನೋಡ್ರಿ. ಒಂದು ನಾಮಸ್ಮರಣೆಯ ಮಹಿಮೆಯನ್ನು ಹೇಳಿದರು, ಇನ್ನೊಂದು ಪ್ರಸಾದ ವಿತರಣೆಯ ಮಹಿಮೆಯನ್ನು ಹೇಳಿದರು, ಅನ್ನದಾನದ ಮಹಿಮೆಯನ್ನು ಹೇಳಿದರು. ಎಂತಹ ಒಂದು ಸದ್ಗುರುನಾಥ ನಮ್ಮಪ್ಪ ಸಿದ್ಧಾರೂಢ ಅಂತ. ತಿಳಿಯಲು ಬಂದೇ ತಿಳಿಸೆನೆಗೆ ತಂದೆ ಸಿದ್ಧಾರೂಢ ಶಿವನೇ ಬಲು ದೂರದಿ ಭವನಿ ಅನ್ನವರ ಹಂಗೆ ಸಿದ್ಧಾರೂಢರು ಆ ಮನಸ್ಸನ್ನುವ ಮರ್ಕಟವನ್ನು ಕಟ್ಟಿ ಹಾಕಿ ಭವದಿಂದ ದೂರ ಉಳಿದಿದ್ದರು. ಕಣ್ಣಿಗೆ ಕಾಣಾಕ ಸಿಂಹಾಸನದ ಮೇಲೆ ಕುಂಡಿರ್ತಿದ್ರು ಪೂಜೆ ನಡೆದಾಗ, ಆದರೆ ಅವರ ಮನಸ್ಸು ಮಾತ್ರ ನಿರ್ಲಿಪ್ತವಾಗಿರ್ತಿತ್ತು. ಕಣ್ಣಿಗೆ ಕಾಣಾಕ ಬಂಗಾರದ ಕಿರೀಟವನ್ನು ಧರಿಸ್ತಿದ್ರು ಭಕ್ತರು, ಆದರೆ ಅವರ ಮನಸ್ಸು ಮಾತ್ರ ನಿರ್ಲಿಪ್ತವಾಗಿಯೇ ಇರ್ತಿತ್ತು. ಕೆಲವು ಜನ ದುಷ್ಟರು ಅವರಿಗೆ ಬಂದ ವಿಷವನ್ನು ಕೊಟ್ಟರು, ಆದರೂ ಸಹಿತ ಅವರ ಮನಸ್ಸು ನಿರ್ಲಿಪ್ತವಾಗಿಯೇ ಇರ್ತಿತ್ತು. ಈ ಶರೀರಕ್ಕೆ ಉಂಟಾಗುವಂಥ ಸುಖ ದುಃಖಾದಿಗಳು ಇವು ಯಾವೂ ನಾ ಅಲ್ಲ, ನಾನು ಸಚ್ಚಿದಾನಂದ ಪರಬ್ರಹ್ಮನಿದ್ದೇನಂತೇಳಿ ಮನವರಿಕೆ ಮಾಡಿಕೊಂಡಿದ್ದರು ಅವರು. ಹಾಗಾಗಿ ಸುಖ ಬಂತು ಅಂಥೇಳಿ ಸಂತೋಷ ಪಟ್ಕೊಳ್ಳಿಲ್ಲ, ದುಃಖವನ್ನು ಕೊಟ್ಟರು ಅಂಥೇಳಿಕಾರ ಅವ್ರ ಮನಸ್ಸಿಗೂ ಹಚ್ಕೊಳ್ಳಿಲ್ಲ. ಮನಸ್ಸನ್ನು ಕಟ್ಟಿ ಹಾಕಿದ್ರವರು ಓಂ ನಮಃ ಶಿವಾಯ ಅನ್ನುವ ಮಹಾಮಂತ್ರದ ಒಂದು ಜಪವನ್ನು ಮಾಡಿ ಶುಭ್ರಧರವಿಯ ದರ್ಶಾನ ಕೈಯಲ್ಲಿ ದಂಡವ ಹಿಡಿದಾನ ಅಂಥೇಳಿ ಓಂ ನಮಃ ಶಿವಾಯ ಅಂತಾನ ಮನದೊಳಗ ಮಹಾಮಂತ್ರ ಪಠಿಸಾನ. ಗುರು ಬಂದಾನ ತಂಗಿ ನಮ್ಮೂರಿಗೆ, ಶಿವ ಬಂದಾನ ತಂಗಿ ನಮ್ಮೂರಿಗೆ, ಸಿದ್ಧ ಬಂದಾನ ತಂಗಿ ನಮ್ಮೂರಿಗೆ ಅಂತ ಹಾಡಿದರು. ಸಿದ್ಧಾರೂಢ ಪೋಳ್ದು ಕೈಲಾಸ ಮಂಟಪದೊಳಗೆ ವಿಶೇಷವಾದ ಪೂಜೆ ನಡೆದಿತ್ತು. ಆ ಸಮಯದೊಳಗೆ ಒಬ್ಬ ಮಹಾತ್ಮರು ಬಂದರಲ್ಲಿ, ಅನುಷ್ಠಾನ ಮೂರ್ತಿಗಳು, ಅನೇಕ ಲೀಲೆಗಳನ್ನು ತೋರಿಸಿದಂಥ ಪುಣ್ಯಾತ್ಮರನ್ನು ಇದ್ದರವರು. ಕಬೀರದಾಸರು, ದೇವರ ಹುಬ್ಬಳ್ಳಿಯ ನಾಗಭೂಷಣ ಶಿವಗಳು ಅಕ್ಕಲಕೋಟಿ ಶರಣಪ್ಪನವರು, ಶಿವಪುತ್ರಪ್ಪಗಳು ಕಾಸಗತ್ ಶಿವಗಳು ಚನ್ನಮಲ್ಲಪ್ಪ, ಹುಬ್ಬಳ್ಳಿಯೊಳಗಿರುವಂತಹ ದೀವಟಿ ಗಂಗಾಧರಪ್ಪನವರು, ನಿರುಪಾದಪ್ಪನವರು, ಹಿಂಗೆ ಎಲ್ಲರೂ ಅಲ್ಲೇ ಕುಂತಾರ. ಮಹಾಪೂಜೆ ನಡೆದೈತಿ. ಪೂಜೆ ಮುಗಿದ ನಂತರ
ಆ ಮಹಾತ್ಮರು ಸಿದ್ಧಾರೂಢರನ್ನು ಕುರಿತು ಒಂದು ಪ್ರಶ್ನೆ ಕೇಳ್ತಾರೆ. ಮಹಾತ್ಮರ ದರ್ಶನದಿಂದ ಏನು ಫಲ ಸಿಗತೈತಿ ಅಂಥೇಳಿ ಕೇಳ್ತಾರೆ. ಆವಾಗ ಸಿದ್ಧಾರೂಢರು ಹೇಳ್ತಾರೆ, ನನ್ನ ದರ್ಶನದಿಂದ ಏನು ಫಲ ಸಿಗತೈತಿ ಅಂಥೇಳಿ ನಾ ಹೇಳಬಾರ್ದಪ್ಪ, ಅದರಿಂದ ಫಲವನ್ನು ಅನುಭವಿಸಿದಂಥವ್ರನ್ನ ಕೇಳಬೇಕು. ಹಂಗಾರೆ ಯಾರನ್ನು ಕೇಳಲಿ ಅಂದ, ಇಲ್ಲಿದ್ದವ್ರು ಬೇಕಾದವ್ರನ್ನ ಕೇಳು ಅಂದ್ರೆ ಸಿದ್ಧಾರೂಢರು. ಆವಾಗ ಕಬೀರದಾಸರ ಹಂತೇಕ ಬಂದು ಆ ಪುಣ್ಯಾತ್ಮರು ಕೇಳ್ತಾರೆ, ಈ ಮಹಾತ್ಮರ ದರ್ಶನದಿಂದ ನಿಮಗೆ ಏನು ಸಿಕ್ಕಿತು ಅಂತ ಕೇಳಿದರು. ಆವಾಗ ಕಬೀರದಾಸರು ಹೇಳ್ತಾರೆ, ನಾನು ಅನುಭವಿಸಿದ್ದನ್ನು ನಾನೇ ಹೇಳೋದು ಬೇಡ, ನಾನು ಸಜೀವ ವಸ್ತು. ಆ ಮಹಾತ್ಮನ ದರ್ಶನದಿಂದ ಏನು ಫಲ ಸಿಗತೈತಿ ಅಂಥೇಳಿ ನಿರ್ಜೀವ ವಸ್ತು ತೋರಿಸ್ತೈತಿ ನಿಮಗಂತ ಹೇಳಿ ಸಿದ್ಧಾರೂಢರು ಕಾಲೊಳಗೆ ಮೆಟ್ಟಿದಂಥ ಚಮ್ಮಾವಿಗೆಗಳನ್ನು ಅಲ್ಲಿ ಕೈಲಾಸ ಮಂಟಪದೊಳಗೆ ತೆಳಗೆ ಬಿಟ್ಟ ಮ್ಯಾಲೆ ಕುಂತಿದ್ರ ಅಪ್ಪಗಳು ಆ ಸಿದ್ಧಾರೂಢರ ಪಾದುಕೆಗಳನ್ನು ತಗೊಂಡು ಬಂದು ಆ ಪಾದುಕೆಗಳನ್ನು ಆ ಮಹಾತ್ಮರ ಕಿವಿಗೆ ಹಚ್ಚಿದ್ರ ಕಬೀರದಾಸರು. ಎರಡೂ ಪಾದುಕೆಗಳು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಶಿವಾಯ ನಮಃ, ಶಿವಾಯ ನಮಃ, ನಮಃ ಶಿವಾಯ, ನಮಃ ಶಿವಾಯ ಅಂತಿದ್ದೋ ಪಾದರಕ್ಷೆಗಳು. ಅದು ಏನು ಕಿವಿ ಮೇಲೆ ಬಿತ್ತು, ನಾಮಸ್ಮರಣೆಯ ಒಂದು ಶಬ್ದ ಆ ಮಹಾತ್ಮನಿಗೆ ನಾದಬಿಂದು ಕಳಾತೀತವಾದಂಥ ಅನುಭವ. ಆ ನಾದ ಶ್ರವಣದಿಂದ ಕಣ್ಣೊಳಗೆ ನೀರು ಬಂತು, ಮುಖದೊಳಗೆ ಒಂದು ಬ್ರಹ್ಮಕಳೆ ಆನಂದ ಮೂಡಿತು. ಆ ಎರಡೂ ಪಾದರಕ್ಷೆಗಳನ್ನು ಹನಿಗೆ ಹಚ್ಚಿಕೊಂಡು ನಮಸ್ಕರಿಸಿ ತಲೆ ಮೇಲೆ ಹೊತ್ಕೊಂಡು ಹೋಗಿ ಮತ್ತು ಕಬೀರದಾಸರು ಆ ಪಾದರಕ್ಷೆಗಳನ್ನು ಅದೇ ಸ್ಥಳದೊಳಗಿಟ್ಟು ಬಂದು ಆ ಮಹಾತ್ಮರಿಗೆ ಹೇಳ್ತಾರೆ, ನೀವು ಏನು ಕೇಳಿದ್ರಿ, ಈ ಒಂದು ಗುರುವಿನ ದರ್ಶನವನ್ನು ಮಾಡಿಕೊಂಡ್ರೆ ಏನು ಸಿಗತೈತಿ ಅಂತ ನೀವು ಕೇಳಿದ್ರಲ್ಲ, ಈ ಚರ್ಮದ ಚಪ್ಪಲಿಗಳು ನಿಮಗೆ ಬ್ರಹ್ಮಾನಂದವನ್ನು ನೀಡಲಿಕ್ಕೆ ಸಮರ್ಥವಾದವು. ಯಾಕಪ್ಪ ಅಂದರೆ ಆ ಮಹಾತ್ಮನ ಕೇವಲ ಒಂದು ಸಂಗತಿಯಿಂದ. ಇನ್ನೂ ಏನು ಹೇಳಬೇಕು ನಿಮಗೆ ಅಂತ ಕೇಳಿದ್ರಂತ. ಆವಾಗ ಆ ಮಹಾತ್ಮರು ಸಿದ್ಧಾರೂಢರ ಶ್ರೀಚರಣಗಳಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ, ಧನ್ಯನಾದೆ ಧನ್ಯನಾದೆ, ಮನುಷ್ಯರೂಪಿ ಪರಮಾತ್ಮನನ್ನು ಕಂಡು ಅಂಥೇಳಿ ಅವರ ಗುಣಗಾನವನ್ನು ಮಾಡಿ ಹೋಗಿದ್ದ ಅಂಥೇಳಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗತೈತಿ. ಗುರುನಾಥಾರೂಢರು ಹೆಂಗಿದ್ದರು? ಸಿದ್ಧಾರೂಢರ ಒಂದು ಪುಣ್ಯದ ಕಂದನಾಗಿ ಜನ್ಮಿಸಿದ್ರು. ಉಜ್ಜನ್ನವರ ಭೀಮಣ್ಣನವರ ಲಕ್ಷ್ಮಮ್ಮನ ಮಗನಾದಂತಹ ಸಿದ್ದಪ್ಪನ ಮಗನಾಗಿ ಪಾರ್ವತವ್ವನ ಹೊಟ್ಟಿಯೊಳಗೆ 1909 ಜನ್ಮವನ್ನು ತಾಳಿದಂಥ ಮಹಾತ್ಮರು ಸದ್ಗುರು ಗುರುನಾಥಾರೂಢ ಮಹಾಸ್ವಾಮಿಗಳು. ಸಿದ್ಧಾರೂಢರಿಗೆ ಗೊತ್ತೈತಿ, ಗುರುನಾಥಾರೂಢ ಅಂದ್ರೆ ಸಾಮಾನ್ಯನಲ್ಲ, ದೇವಲೋಕವನ್ನು ತೊರೆದು ಬಂದಂಥ ಗಂಧರ್ವ ಇವ ನನ್ನನ್ನು ರಕ್ಷಣೆ ಮಾಡಲಿಕ್ಕಾಗಿ ಹುಲಿ ಜನ್ಮವನ್ನು ತೊರೆದು ಈ ಮನುಷ್ಯ ರೂಪವನ್ನು ಧಾರಣೆ ಮಾಡಿ ಬಂದನು ಅಂಥೇಳಿ ಸಿದ್ಧಾರೂಢರು ಮನಗಂಡಿದ್ದರು. ಯಾವಾಗ ಗುರುನಾಥಾರೂಢರು ಮೂಲಾ ನಕ್ಷತ್ರದೊಳಗೆ ಹುಟ್ಟಿದಾರ, ಇವರನ್ನು ಯಾವುದಾದ್ರೂ ಒಂದು ದೇವಸ್ಥಾನದ ಕಟ್ಟಿ ಮೇಲೆ ಬಿಟ್ಟು ಬರಬೇಕಂತ ಹೇಳಿಕಾರ
2 ದಿವಸದ ಕೂಸನ್ನು ಯಾರೋ ಹೇಳಿದಾಗ ಆ ಕೂಸನ್ನು ಒಂದು ದೇವಸ್ಥಾನದ ಕಟ್ಟಿ ಮೇಲೆ ಇಟ್ಟು ಬಂದಿದ್ರಂತ. ಆವಾಗ ಮಠದೊಳಗೆ ಕುಳಿತಂತಹ ಸಿದ್ಧಾರೂಢರು, ಕಬೀರ, ಯಾವ ವಸ್ತು ನನ್ನದೈತಿ ಆ ವಸ್ತುವನ್ನು ಗುಡಿ ಕಟ್ಟಿ ಮೇಲೆ ಇಟ್ಟಾರ, ನಡೆಯೋ ಅಂತ ಹೇಳಿ ಕಬೀರದಾಸರನ್ನು ಕರ್ಕೊಂಡು ನೇರವಾಗಿ ಆ ಗುಡಿ ಕಟ್ಟಿಗೆ ಬಂದರು. ಗುರುನಾಥಾರೂಢರು ಬಿಸಿಲೈತಿ, ಇರಿವಿ ಕಚ್ಚಾಕತ್ತಾವ, ಆದ್ರೂ ಸಹಿತ ನಕ್ಕೊಂತನ ಮಲ್ಕೊಂಡಾರ. ಎಷ್ಟು ದಿನ ಆಗಿದೆ ಹುಟ್ಟಿ? ಕೇವಲ 2 ದಿನ. ಮೈಗೆ ಹತ್ತಿದಂಥ ಇರುವೆಯನ್ನು ತೆಗೆದರೂ ಬಿಸಿಲಿಗೆ ಚರ್ಮವೆಲ್ಲ ಕೆಂಪಾಗಿ ಹೋಗಿತ್ತು. ಯಾವಾಗ ಆ ಹಸುಗೂಸನ್ನು ಕೈಯೊಳಗೆ ಎತ್ತಿಕೊಂಡ್ರು ಸಿದ್ಧಾರೂಢರು, 2 ದಿನದ ಕೂಸು ಸಿದ್ಧಾರೂಢರ ಕಣ್ಣೊಳಗೆ ಕಣ್ಣಿಟ್ಟು ಅಳವಲ್ತು ಧ್ವನಿ ಮಾಡಿ ಅದರ ಕಣ್ಣೀರು ಹೊಂಟಾವ. ಜಗತ್ತನ್ನು ಆಳಲಿಕ್ಕೆ ಬಂದಂತಹ ಪರಮಾತ್ಮ, ಕೈಲಾಸವನ್ನು ತೊರೆದು ಬಂದಂತಹ ಪರಮೇಶ್ವರ ಸಿದ್ಧಾರೂಢರು ಕಣ್ಣೀರು ಸುರಿಸಾಕತ್ತಾರ ಆ ಕೂಸನ್ನು ನೋಡಿ. ಒಂದು ಧನ್ಯತಾ ಭಾವ ಆ ಕೂಸಿನೊಳಗೆ. ಎಂಥ ಧನ್ಯತಾ ಭಾವ ಅಂದ್ರೆ, ಇವತ್ತು ನಾ ಎಲ್ಲಿ ಸೇರಬೇಕು ಅಲ್ಲಿ ಸೇರಿನಿ. ಬರೀ 2 ದಿನದ ಕೂಸು ಗುರುನಾಥಾರೂಢರು. ಸಿದ್ಧಾರೂಢರೊಳಗೆ ಒಂದು ಧನ್ಯತಾ ಭಾವ. ಯಾವ ವಸ್ತುವಿಗಾಗಿ ನಾ ಜನ್ಮವನ್ನು ತಾಳಿ ಇಷ್ಟೊಂದು ತಪಸ್ಸನ್ನು ಮಾಡಿ ಹುಬ್ಬಳ್ಳಿಯಲ್ಲಿ ಬಂದು ನೆಲೆಸಿದೀನಿ, ಆ ವಸ್ತು ನನಗೆ ಸಿಕ್ಕಿತಂತ ಹೇಳ್ಕಾರ. ಇವರಿಬ್ಬರ ಮೌನ ನುಡಿಗಳನ್ನು ಆಲಿಸ್ತಾ ಇದ್ದಂಥ ಕಬೀರದಾಸರ ಕಣ್ಣೊಳಗೆ ನೀರು ಹೊಂಟಾವ. ಎಂತಹ ಪವಿತ್ರವಾದ ಅನುಬಂಧ, ಎಂಥ ಪವಿತ್ರವಾದಂಥ ಅನುಬಂಧ ಇವ್ರದಿಬ್ಬರದು. 2 ದಿನದ ಕೂಸ. 75 ವರ್ಷದ ಸಿದ್ಧಾರೂಢರು. ಇಬ್ಬರ ಕಣ್ಣೊಳಗೂ ನೀರು ಹೊಂಟಾವ. ಇಬ್ಬರ ಕಣ್ಣೊಳಗೆ ಕಣ್ಣಿಟ್ಟ ಆನಂದವನ್ನು ಅನುಭವಿಸಕತ್ತಾರ. ಎಲ್ಲರೂ ನೋಡಕ್ಕೆ ಸಿಕ್ಕಿತ್ತೇನ್ರಿ ಇದನ್ನು? ಎಂಥ ಅನುಬಂಧ ಇರಬಹುದಂತ ಇಬ್ಬರೊಳಗೆ. ಸಿದ್ಧಾರೂಢರು ಎದೆಗೆ ಅವಚಿಕೊಂಡಿದ್ದಾರೆ. ಬಾಲಕ ಗುರುನಾಥಾರೂಢರು, 2 ದಿನದ ಹಸುಗೂಸು ಗುರುನಾಥಾರೂಢರು ಸಿದ್ಧಾರೂಢ ಅನ್ನುವ ತಾಯಿಯ ಎದೆಗೆ ಅಂಟಿಕೊಂಡು ಆನಂದವನ್ನು ಅನುಭವಿಸಕತ್ತೈತಿ. ಇದನ್ನು ಹೇಳಕ್ಕೆ ಸಾಧ್ಯ ಇಲ್ಲರಿ, ಹೇಳಕ್ಕೆ ಸಾಧ್ಯ ಇಲ್ಲ. ಅನುಭವಿಸ್ಬೇಕು. ಆವಾಗ ಆ ಕೂಸನ್ನು ತೊಗೊಂಡು ಹೋಗಿ ಮತ್ತು ಪಾರ್ವತಿಯವ್ವನ ಕೈಯೊಳಗೆ ಕೊಟ್ಟು, ಯಾವಾಗ ನಿಮ್ಮ ಮನೆಯೊಳಗೆ ಈ ಕೂಸು ಜನ್ಮವನ್ನು ತಾಳಿತು ಅದು ನಿಂಬದಿತ್ತು. ಯಾವಾಗ ಇದನ್ನು ಒಯ್ದು ಕಟ್ಟಿ ಮೇಲೆ ಇಟ್ಟು ಬಂದ್ರಿ, ಇದು ನಿರ್ಗತಿಕವಾಯಿತು. ಯಾವಾಗ ಈ ಕೂಸನ್ನು ನಾ ಬಂದು ಎತ್ಕೊಂಡೆ, ಇದು ನನ್ನದಾತು. ಇದು ನನ್ನ ಕೀರ್ತಿಯನ್ನು ಉಳಿಸ್ಲಿಕ್ಕೆ ಬಂದಂಥ ಪುಣ್ಯದ ಒಂದು ಗಂಟು. ಈ ಗಂಟನ್ನು ರಕ್ಷಣೆ ಮಾಡಲಿಕ್ಕೆ ನಿಮ್ಮ ಹಂತಕ್ಕೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಸಿದ್ಧಾರೂಢರು ಆ ಬಾಲಕ ಹಸುಗೂಸನ್ನು ಕೊಡಾಕತ್ತಾರ. ಇದನ್ನು ನೋಡಿದಂಥ ಕಬೀರದಾಸರು, ಯಪ್ಪ ನೀನು ಸಿದ್ಧಾರೂಢ, ಇವನು ಆರೂಢಪ್ಪ, ಇವನ ಗುರುನಾಥಾರೂಢ ಅಂತ ಹೇಳ್ಕಾರ, ಇವನ ಹೆಸರಿಡನೆಯಪ್ಪ ಅಂಥೇಳಿ ಸಂತೋಷದಿಂದ ಗುರುನಾಥಾರೂಢ ಅಂತ ಹೇಳಿ ಕರೆದ್ರು. ಅಂದಮೇಲೆ ಎಂಥ ಒಂದು ಅನುಬಂಧ. ಇಂತಹ ಸದ್ಗುರುಗಳನ್ನು ಪಡೆದಂಥವ್ರು ನಾವೆಂಥ ಪುಣ್ಯಾತ್ಮರು. ಸಿದ್ಧಾರೂಢರ ಕೃಪಾದೃಷ್ಟಿ, ಗುರುನಾಥಾರೂಢರ ಕೃಪಾದೃಷ್ಟಿ ನಮ್ಮ ಮೇಲೆ ಯಾವಾಗಲೂ ಇರಬೇಕು ರೀ.
2 ದಿನದ ಹಸುಗೂಸು ಸಹಿತ ಹೆಂಗೆ ತನ್ನ ಮನಸ್ಸನ್ನು ಬಿಸಿಲಿಗೆ ಒಡ್ಡಲಿಲ್ಲ, ತನ್ನ ಮನಸ್ಸನ್ನು ಇರಿವೆ ಕಚ್ಚಾಕತ್ತಿದ್ರೂ ಸಹಿತ ಅವತರ ಕಡೆ ಲಕ್ಷ್ಯ ಕೊಡಲಿಲ್ಲ, ತನ್ನ ಮನಸ್ಸನ್ನು ಆ ಸದ್ಗುರು ಚಿಂತನೆ ಒಳಗನ ಇಟ್ಟು ಹೆಂಗೆ ನಕ್ಕೊಂತನ ಕುಂತಿತ್ತೋ ಮಲಗಿತ್ತೋ ಹಂಗೆ ನಾವು ಸಹಿತ ಸ್ವಲ್ಪ ಆದರೂ ಮನಸ್ಸನ್ನು ನಿಗ್ರಹಿಸೋಕ್ಕೆ ಪ್ರಯತ್ನ ಪಡೋನು. ಸಿದ್ಧಾರೂಢರನ್ನು, ಗುರುನಾಥಾರೂಢರನ್ನು ನಿತ್ಯವೂ ಸ್ಮರಣೆ ಮಾಡ್ಕೋತ ಇದ್ದೀವಪ್ಪ ಅಂದ್ರೆ ನಿಶ್ಚಿತವಾಗಿಯೂ ನಮಗೆ ಅಂತಹ ಮನೋನಿಗ್ರಹ ಶಕ್ತಿ ಸ್ವಲ್ಪ ಪ್ರಾಪ್ತವಾಗತೈತಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.